ರಾಜ್ಯದ ಸುದ್ದಿಗಳನ್ನು ಒಂದೊಂದಾಗಿ ನೋಡ್ತಾ ಹೋಗೋಣ. ಮುಡಾ ಸೈಟ್ ಹಗರಣದ ಮತ್ತೊಂದು ಅಕ್ರಮ ಬಟ ಬಯಲಾಗಿದೆ. 50-50 ಆಧಾರದಲ್ಲಿ 55 ಸೈಟ್ಗಳ ಮೈಸೂರಿನ ಕೆಥೆಡ್ರಲ್ ಸೊಸೈಟಿ ಪಡೆದಿರುವಂತಹ ಬಗ್ಗೆ ಆರೋಪ ಕೇಳಿ ಬಂದಿದೆ. ಅಕ್ರಮದಲ್ಲಿ ಫಾದರ್ ಸ್ಟ್ಯಾನಿ ಆಲ್ಮೆಂಡರ ಕೈವಾಡ ಇದೆ ಅಂತ ಶಂಕಿಸಲಾಗ್ತಾ ಇದೆ. 1992ರಲ್ಲಿ 1462 ನಿವೇಶನ ಹಂಚಿದಂತಹ ಫಾದರ್ ಡೆನ್ನಿಸ್ 108 ಎಕರೆ ಜಾಗದಲ್ಲಿ 1462 ಸೈಟ್ಗಳನ್ನು ನಿರ್ಮಿಸಿ ಹಂಚಿಕೆ ಮಾಡಿದ್ರು. ಜೇಮ್ಸ್ ಮಾರ್ಟಿನ್ ಹೆಸರಿನಿಂದ 1462 ಮಂದಿಗೆ ಕ್ರಯಪತ್ರವನ್ನು ಕೂಡ ಹಂಚಿದ್ರು. ಇದೇ ಜಾಗವನ್ನ ವಶಪಡಿಸಿಕೊಂಡಿದ್ದ ಮುಡಾ ಅಧಿಕಾರಿಗಳು 1462 ಜನರ ಬದಲಿಗೆ ಕೆಥೆಡ್ರಲ್ ಸೊಸೈಟಿಗೆ 55 ಸೈಟ್ಗಳನ್ನು ನೀಡಿದ್ದಾರಂತೆ. ಈಗ ಪರಿಹಾರಕ್ಕಾಗಿ ಅಂದು ಸೈಟ್ ಪಡೆದಿದ್ದ ಜನರು ಹೋರಾಟವನ್ನ ನಡೆಸುತ್ತಿದ್ದಾರೆ. ರಾಜ್ಯದಲ್ಲಿ ಫೈನಾನ್ಸ್ ಸಿಬ್ಬಂದಿ ಕಿರುಕುಳದಿಂದ ಜನರು ಬೇಸತ್ತು ಹೋಗಿದ್ದಾರೆ. ಹುಬ್ಬಳ್ಳಿಯ ಬ್ಯಾಹಟ್ಟಿಯಲ್ಲಿ ನಿನ್ನೆ ಏಕಾಏಕಿ ಮನೆಗೆ ನುಗ್ಗಿದ ಸಿಬ್ಬಂದಿ ಗರ್ಭಿಣಿಯನ್ನ ಹೊರಹಾಕಿ ಮನೆಯನ್ನ ಸೀಸ್ ಮಾಡಿದ್ದಾರೆ. ಇದರಿಂದ ಹಾಸಿಕೊಳ್ಳೋಕೆ ಹಾಸಿಗೆ ಇಲ್ಲದೆ, ಹೊದ್ದುಕೊಳ್ಳೋಕೆ ಹೊದಿಕೆ ಇಲ್ಲದೆ ಕೊರೆಯುವ ಚಳಿಯಲ್ಲೇ ಕುಟುಂಬಸ್ಥರು ರಾತ್ರಿಯನ್ನ ಕಳೆದರು. ಘಟನೆಯಿಂದ ಮೂರ್ಛೆ ಬಿದ್ದಿದ್ದ ಗರ್ಭಿಣಿ ರೇಷ್ಮಾಗೆ ಬ್ಯಾಹಟ್ಟಿ ಪ್ರಾಥಮಿಕ ಆರೋಗ್ಯ ನೀಡಲಾಗ್ತಿದೆ. ಮಕ್ತುಮ್ ಸಾಬ್ ಎಂಬಾತ ಫೈನಾನ್ಸ್ನಲ್ಲಿ 2.50 ಲಕ್ಷ ರೂಪಾಯಿ ಸಾಲವನ್ನು ಪಡೆದಿದ್ರು. ಇನ್ನು 48,000 ಬಾಕಿ ಉಳಿಸಿಕೊಂಡಿದ್ದಕ್ಕೆ ಕರುಣೆಯನ್ನ ತೋರದ ಸಿಬ್ಬಂದಿಯ ವಿರುದ್ಧ ಅಮಾನವೀಯವಾಗಿ ವರ್ತಿಸಿದ್ದಾರೆ. ಇದಕ್ಕೆ ವಿರೋಧಗಳು ಕೂಡ ವ್ಯಕ್ತವಾಗ್ತಿದೆ. ಚಾಮರಾಜನಗರದಲ್ಲಿ ನಡೆದ ಕೆಡಿಪಿ ಸಭೆಯಲ್ಲಿ ಕಾಂಗ್ರೆಸ್ ಶಾಸಕರ ನಡುವೆ ಮಾತಿನ ಚಕಮಕಿ ನಡೆದಿದೆ. ಕೊಳ್ಳೇಗಾಲ ಶಾಸಕ ಎಆರ್ ಕೃಷ್ಣಮೂರ್ತಿ ಹಾಗೂ ಚಾಮರಾಜನಗರ ಶಾಸಕ ಪುಟ್ಟರಂಗಶೆಟ್ಟಿ ಪರಸ್ಪರ ಕೈ ತೋರಿಸಿಕೊಂಡು ಬೈದಾಡಿಕೊಂಡಿದ್ದಾರೆ. ಸಭೆಯಲ್ಲಿ ಶಾಸಕರ ಮಾತಿನ ಜಟಾಪಟಿ ಕಂಡ ಸಚಿವ ಎಸ್ಸಿ ಮಹದೇವಪ್ಪ ಹಾಗೂ ವೆಂಕಟೇಶ್ ಬೇಸರಗೊಂಡಿದ್ದಾರೆ. ಕಲಬುರಗಿ ಬಳಿಕ ಬಳ್ಳಾರಿ, ವಿಜಯನಗರದ ಶ್ರೀಕೃಷ್ಣದೇವರಾಯ ವಿವಿಯ ಎಡವಟ್ಟೊಂದು ಬಟಾ ಬಯಲಾಗಿದೆ. ಆನ್ಲೈನ್ನಲ್ಲಿ ರಿಸಲ್ಟ್ ನೋಡಿದಾಗ ವಿದ್ಯಾರ್ಥಿಗಳು ಪಾಸ್ ಆಗಿದ್ದಾರೆ, ಆದರೆ ಪ್ರಿಂಟ್ ತೆಗೆದಾಗ ಫೇಲ್ ಅಂತ ಬರ್ತಾ ಇದೆ. ಇದರಿಂದ ವಿದ್ಯಾರ್ಥಿಗಳು ಆತಂಕಗೊಂಡಿದ್ದಾರೆ. ವಿಜಯನಗರ, ಬಳ್ಳಾರಿ ಎರಡು ಜಿಲ್ಲೆಗಳಲ್ಲಿ ಸುಮಾರು 150 ವಿದ್ಯಾರ್ಥಿಗಳು ಎನ್ಇಪಿ ಮೂಲಕ ವರ್ಷದ ಪದವಿ ಮುಗಿಸಿದವರಿಗೆ ಸಂಕಷ್ಟ ಎದುರಾಗಿದೆ. ಬಿವಿ ಎಡವಟ್ಟಿನಿಂದ ಪಿಜಿ, ಬಿಎಡ್ಗೆ ಹೋಗೋಕೆ ಅಡ್ಡಿಯಾಗಿದ್ದು ವಿದ್ಯಾರ್ಥಿಗಳು ಪ್ರಾಂಶುಪಾಲರ ನಡುವೆ ಜಗ್ಗಾಟ ನಡೀತಾ ಇದೆ. ಇನ್ನು ನ್ಯಾಯಕ್ಕಾಗಿ ಕಾಲೇಜು ಎದುರು ಸ್ಟೂಡೆಂಟ್ಸ್ ಪ್ರತಿಭಟನೆ ಮಾಡಿದ್ರು. ಬೀದರ್ನಲ್ಲಿ ಕಾರಂಜ ಸಂತ್ರಸ್ತರು ಅತಂತ್ರರಾಗಿದ್ದಾರೆ. 880 ದಿನಗಳಿಂದ ಭೂಮಿ ಪರಿಹಾರಕ್ಕಾಗಿ ನಡೆಸ್ತಾ ಇರುವಂತಹ ಹೋರಾಟಗಾರರು ಸರ್ಕಾರದ ವಿರುದ್ಧ ಆಕ್ರೋಶ ವ್ಯಕ್ತಪಡಿಸುತ್ತಿದ್ದಾರೆ. 1981-82ರಲ್ಲಿ ಕಾರಂಜ ಡ್ಯಾಂ ನಿರ್ಮಾಣಕ್ಕೆ ರೈತರಿಂದ ಪ್ರತಿ ಎಕರೆಗೆ 2,800ರಿಂದ 3,000ದಂತೆ ಭೂ ಸ್ವಾಧೀನವನ್ನ ಮಾಡಿಕೊಳ್ಳಲಾಗಿತ್ತು. ಪ್ರಸ್ತುತ ಪ್ರತಿ ಎಕರೆಗೆ 30 ಲಕ್ಷ ರೂಪಾಯಿ ಬೆಲೆ ಇದ್ದು ವೈಜ್ಞಾನಿಕ ಪರಿಹಾರವನ್ನ ನೀಡುವಂತೆ ಸಂತ್ರಸ್ತರು ಮನವಿ ಮಾಡ್ತಿದ್ದಾರೆ. ಪರಿಹಾರ ನೀಡದಿದ್ರೆ ಸಾಮೂಹಿಕ ಆತ್ಮಹತ್ಯೆ ಮಾಡಿಕೊಳ್ತೇವೆ ಅಂತ ಕಾರಂಜ ಸಂತ್ರಸ್ತರು ಎಚ್ಚರಿಕೆ ನೀಡಿದ್ದಾರೆ. ಈಗ ಕ್ರೈಮ್ ಲೋಕದ ಸುದ್ದಿಗಳನ್ನ ಫಟಾಫಟ್ ನೋಡ್ತಾ ಹೋಗೋಣ. ಬೆಂಗಳೂರಿನ ಸರ್ವಿಸ್ ಅಪಾರ್ಟ್ಮೆಂಟ್ನಲ್ಲಿ ಪ್ರೇಯಸಿಯನ್ನ ಕೊಲೆ ಮಾಡಿದ ಉತ್ತರ ಭಾರತೀಯ ಮೂಲದ ಆರೋಪಿಯನ್ನ ನಿನ್ನೆ ಅರೆಸ್ಟ್ ಮಾಡಲಾಗಿದೆ. ಆರೋಪಿ ಆರವ್ನನ್ನ ಕೋರ್ಟ್ಗೆ ಹಾಜರುಪಡಿಸಿ ಇಂದಿರಾನಗರ ಪೊಲೀಸರು 6 ದಿನ ಕಸ್ಟಡಿಗೆ ತೆಗೆದುಕೊಂಡಿದ್ದಾರೆ. ಕೊಲೆಗೆ ಸಂಬಂಧಪಟ್ಟಂತೆ ಹಲವು ಆಯಾಮಗಳಲ್ಲಿ ಆರವ್ನನ್ನ ಪೊಲೀಸರು ವಿಚಾರಣೆ ನಡೆಸುತ್ತಿದ್ದಾರೆ. ಬೆಂಗಳೂರಿನ ಅಂದ್ರಳ್ಳಿ ಬಳಿ ಕ್ಷುಲ್ಲಕ ಕಾರಣಕ್ಕೆ ವ್ಯಕ್ತಿಯನ್ನ ಮರ್ಡರ್ ಮಾಡಲಾಗಿದೆ. ಅಭಿಷೇಕ್ ಕೊಲೆಯಾದ ದುರ್ದೈವಿ. ಈತನನ್ನ ಕಾರ್ತಿಕ್ ಹಾಗೂ ಚೇತನ್ ಮಾರಕಾಸ್ತ್ರಗಳಿಂದ ಕೊಲೆ ಮಾಡಿದ್ದಾರೆ. ಮೃತ ಅಭಿಷೇಕ್ ಸಹೋದರ ಅವಿನಾಶ್ ಪತ್ನಿ ಜೊತೆ ಆರೋಪಿ ಕಾರ್ತಿಕ್ ಹೆಚ್ಚು ಫೋನ್ ಸಂಪರ್ಕದಲ್ಲಿ ಇರ್ತಾ ಇದ್ದ. ಆತ್ಮೀಯ ಸಲುಗೆ ಜೊತೆ ಸದಾ ಫೋನ್ನಲ್ಲಿ ಮಾತನಾಡ್ತಾ ಇದ್ದ ಚೇತನ್ಗೆ ವಾರ್ನಿಂಗ್ ಕೊಡಲು ಅಭಿಷೇಕ್ ಹೋಗಿದ್ದ. ಈ ವೇಳೆ ಸ್ನೇಹಿತ ಚೇತನ್ನನ್ನ ಕರೆಸಿಕೊಂಡು ಕಾರ್ತಿಕ್ ಅಭಿಷೇಕ್ ಮೇಲೆ ಹಲ್ಲೆ ನಡೆಸಿದ್ದಾರೆ. ಈ ಸಂಬಂಧ ಇಬ್ಬರು ಆರೋಪಿಗಳನ್ನ ಬ್ಯಾಡರಹಳ್ಳಿ ಠಾಣೆ ಪೊಲೀಸರು ಬಂಧಿಸಿದ್ದಾರೆ. ಚಿಕ್ಕಮಗಳೂರಿನಲ್ಲಿ ಸರ್ಕಾರಿ ಭೂಮಿಯಲ್ಲಿ ಮಣ್ಣು ಮಾಫಿಯಾ ಮೇಲೆ ಗಣಿ ಮತ್ತು ಭೂ ವಿಜ್ಞಾನ ಇಲಾಖೆ ಅಧಿಕಾರಿಗಳು ದಾಳಿ ಮಾಡಿದ್ದಾರೆ. ಸರ್ಕಾರಿ ಭೂಮಿಯಲ್ಲಿ ಮಣ್ಣು ಕದ್ದು ಮಾರಾಟವನ್ನ ಮಾಡ್ತಾ ಇದ್ದ ಬಗ್ಗೆ ನಿಮ್ಮ ನ್ಯೂಸ್ 18 ಸುದ್ದಿಯನ್ನ ಬಿತ್ತರಿಸಿತ್ತು. ಅಕ್ರಮ ಮಣ್ಣು ದಂಧೆಕೋರರ ಬಗ್ಗೆ ಸುದ್ದಿ ಆಗ್ತಿದ್ದಂತೆ ಎಚ್ಚೆತ್ತುಕೊಂಡ ಅಧಿಕಾರಿಗಳು ದಾಳಿ ನಡೆಸಿ ಅಕ್ರಮವಾಗಿ ಮಣ್ಣು ಸಾಗಿಸ್ತಾ ಇದ್ದ 2 ಟಿಪ್ಪರ್ಗಳನ್ನ ವಶಕ್ಕೆ ಪಡೆದಿದ್ದಾರೆ. ಚಿಕ್ಕಮಗಳೂರು ಗ್ರಾಮಾಂತರ ಪೊಲೀಸ್ ಠಾಣೆಯಲ್ಲಿ ಪ್ರಕರಣ ದಾಖಲಾಗಿದೆ. ತಮಿಳುನಾಡಿನಲ್ಲಿ ಫೆಂಗಲ್ ಚಂಡಮಾರುತ ಅಬ್ಬರಿಸ್ತಾ ಇದೆ. ಸಮುದ್ರದ ಅಲೆಗಳ ರಭಸ ಜೋರಾಗಿದೆ. ಚೆನ್ನೈನ ರೇಡಿಯಲ್ ರಸ್ತೆ ಸಂಪೂರ್ಣವಾಗಿ ಜಲಾವೃತಗೊಂಡಿದೆ. ಕೆಲವೆಡೆ ಭಾರಿ ಗಾತ್ರದ ಮರಗಳು ರಸ್ತೆಗೆ ಉರುಳಿದ್ದು ಭಾರಿ ಅವಾಂತರಗಳಾಗ್ತಿವೆ.
ಫೆಂಗಲ್ ಅಬ್ಬರದಿಂದಾಗಿ ತಿರುಮಲದಲ್ಲಿ ಭಾರೀ ಮಳೆಯಾಗಿದೆ. ಏಕಾಏಕಿ ಸುರಿದ ಭಾರೀ ಮಳೆಯಿಂದಾಗಿ ಭಕ್ತರು ಕೆಲ ಕಾಲ ವಿಚಲಿತರಾದರು. ಮತ್ತೊಂದು ಕಡೆ ಸೈಕ್ಲೋನ್ ಅಬ್ಬರದಿಂದ ಜನಜೀವನ ಸಂಪೂರ್ಣವಾಗಿ ಅಸ್ತವ್ಯಸ್ತಗೊಂಡಿದೆ. ಮತ್ತೊಂದು ಕಡೆ ವಿಶಾಖಪಟ್ಟಣಂ ಕಡಲ ತೀರದಲ್ಲಿ ಭಾರೀ ಅಲೆಗಳೇ ಸೃಷ್ಟಿಯಾಗ್ತಿವೆ. ಫೆಂಗಲ್ ಎಫೆಕ್ಟ್ ಪಶ್ಚಿಮ ಬಂಗಾಳಕ್ಕೂ ತಟ್ಟಿದ್ದು ಕಲ್ಕತ್ತಾ ಸೇರಿ ಹಲವು ಜಿಲ್ಲೆಗಳಲ್ಲಿ ಜಿಟಿಜಿಟಿ ಮಳೆ ಆಗ್ತಾ ಇದೆ. ಇವತ್ತು ಮತ್ತು ನಾಳೆ ಮಳೆ ಹೀಗೆ ಮುಂದುವರಿಯಲಿದ್ದು ಮುಂಜಾಗ್ರತಾ ಕ್ರಮ ವಹಿಸುವಂತೆ ಹವಾಮಾನ ಇಲಾಖೆ ಮುನ್ಸೂಚನೆ ನೀಡಿದೆ. ಫೆಂಗಲ್ ಎಫೆಕ್ಟ್ನಿಂದಾಗಿ ಶ್ರೀಲಂಕಾದಲ್ಲಿ 15ಕ್ಕೂ ಹೆಚ್ಚು ಜನರು ಸಾವನ್ನಪ್ಪಿದ್ದಾರೆ. 4 ಲಕ್ಷಕ್ಕೂ ಹೆಚ್ಚು ಜನ ಪ್ರವಾಹದಿಂದ ನಿರಾಶ್ರಿತರಾಗಿದ್ದಾರೆ. ರಾಷ್ಟ್ರೀಯ ಸುದ್ದಿಗಳನ್ನು ನೋಡ್ತಾ ಹೋಗೋಣ. ಜಮ್ಮು ಕಾಶ್ಮೀರದ ಸೋನಮಾರ್ಗ್ನಲ್ಲಿ ಚಳಿಗಾಲದ ಆರಂಭದಲ್ಲೇ ಮೊದಲ ಹಿಮಪಾತವಾಗ್ತಾ ಇದೆ. ರಸ್ತೆಗಳು ಮನೆಗಳ ಮೇಲೆ ಹಿಮ ಬೀಳ್ತಾ ಇದ್ದು ಸಂಚಾರ ಅವ್ಯವಸ್ಥೆ ಆಗಿದೆ. ಜಮ್ಮು ಕಾಶ್ಮೀರದ ಪ್ರೇಮ್ ನಗರದ ಚಿನಾಬ್ ನದಿ ಬಳಿ ಕಾರೊಂದು ಕಂದಕಕ್ಕೆ ಉರುಳಿ ಬಿದ್ದ ಘಟನೆ ನಡೆದಿದೆ. ಹೈವೇನಲ್ಲಿ ರಾಂಗ್ ರೂಟ್ನಲ್ಲಿ ಕಾರ್ ವೇಗವಾಗಿ ಬಂದಿರೋದ್ರಿಂದ ನಿಯಂತ್ರಣ ತಪ್ಪಿ ಕಂದಕಕ್ಕೆ ಕಾರು ಉರುಳಿ ಬಿದ್ದಿದೆ. ಎನ್ಡಿಆರ್ಎಫ್ ಶೋಧ ಕಾರ್ಯವನ್ನು ನಡೆಸ್ತಾ ಇದೆ. ಮಹಾರಾಷ್ಟ್ರದ ದೇವಲಾಲಿಯಲ್ಲಿ ಭಾರತ ಹಾಗೂ ಸಿಂಗಾಪುರ್ ಸೇನೆ 13ನೇ ಕಂತಿನ ಅಗ್ನಿ ವಾರಿಯರ್ ಜಂಟಿ ಸಮರಾಭ್ಯಾಸವನ್ನು ನಡೆಸಿದೆ. ಸಿಂಗಾಪುರ್ ಸೇನೆಯ 182 ಸೈನಿಕರು ಹಾಗೂ ಇಂಡಿಯನ್ ಆರ್ಮಿಯ 114 ಸೈನಿಕರು ಜಂಟಿ ಸಮರಾಭ್ಯಾಸ ನಡೆಸಿದ್ದಾರೆ. ತಿರುಮಲದಲ್ಲಿ ರಾಜಕೀಯ ದ್ವೇಷ ಭಾಷಣಗಳಿಗೆ ನಿಷೇಧ ಹೇರಿ ಟಿಟಿಡಿ ಆದೇಶವನ್ನು ಹೊರಡಿಸಿದೆ. ಈ ನಿರ್ಧಾರಕ್ಕೆ ಎಲ್ಲರೂ ಸಹಕರಿಸುವಂತೆ ಮನವಿಯನ್ನು ಮಾಡಿಕೊಂಡಿದೆ. ಒಂದು ವೇಳೆ ನಿಯಮ ಉಲ್ಲಂಘಿಸಿದರೆ ಕ್ರಮ ಕೈಗೊಳ್ಳಲಾಗುತ್ತೆ ಅಂತ ಎಚ್ಚರಿಕೆಯನ್ನು ನೀಡಿದ್ದಾರೆ.